ಕೆಲ ದಿನಗಳ ಹಿಂದೆ ನಗರದ ಹೊರವಲಯದ ಕೇಂದ್ರ ಕಾರಾಗೃಹದಲ್ಲಿ ನಡೆದ ಕೈದಿಗಳ ಮೋಜು ಮಸ್ತಿ ವಿಡಿಯೋ ಜಾಲತಾಣದಲ್ಲಿ ಹರಿದಾಡಿದ ಹಿನ್ನೆಲೆಯಲ್ಲಿ ಕಾರಾಗೃಹ ಮತ್ತು ಸುಧಾರಣಾ ಸೇವೆಗಳ ಡಿಜಿಪಿ ಅಲೋಕ್ ಕುಮಾರ್ ಅವರು ಶನಿವಾರ ಸುಮಾರು 4.5 ಗಂಟೆ ತಪಾಸಣೆಯನ್ನು ನಡೆಸಿದ್ರು. ಅಡ್ಡ ಬರಬೇಡಿ ಸರ್ ಪ್ಲೀಸ್. ಯಾರು ಹೋಗಲ್ಲ ಸರ್ ತಿಂದು ಬರ್ರಿ ಸರ್. ಕೈದಿಗಳ ವಿಚಾರಣೆ ಹಾಗೂ ಅಧಿಕಾರಿಗಳ ಸಭೆ ನಡೆಸಿದ ಬಳಿಕ ಹೊರಭಾಗದ ಕಾರಾಗೃಹವನ್ನು ಸುತ್ತು ಹಾಕಿ ಪರಿಶೀಲನೆ ಮಾಡಿದ್ರು. ಮುಂದೆ ನೀವು ನಮ್ಗಿಂತ ಮುಂದೆ ಇರಬೇಕು. ನಮ್ಗಿಂತ ಇದು ಮುಂದೆ ನೀವು ಇರಬೇಕು. ಮುಂದೆ ಇಲ್ಲಿ ಹೈ ರಿಸಲ್ಯೂಷನ್ ಕ್ಯಾಮ್ರಾ ಸ್ವಲ್ಪ ಇಲ್ವಾ? 80 ಕ್ಯಾಮೆರಾಸ್ಗೆ ರಿಕ್ವೆಸ್ಟ್ ಕೊಟ್ಟಿದ್ದೀವಿ. ಅಲ್ಲ ಬೇರೆ ಕಡೆ ಬಿಡಿ, ಇಲ್ಲಿ ಅಟ್ಲೀಸ್ಟ್ ಈ ಪಾಯಿಂಟ್ ನಲ್ಲಿ ಬೇಸಿಕ್ ಇದೆ ಸರ್. ಅಲ್ಲಿ ಬೇಸಿಕ್ ಇದೆ. ಹೈ ಡೆಫಿನಿಷನ್ ಅದು ಸ್ವಲ್ಪ ಈ ಪಾಯಿಂಟ್. ಸರ್ ಒಬ್ಬರು ಟೆಕ್ನಿಷಿಯನ್ ಬಂದು ನೋಡಿದಾರೆ ಸರ್. ಹಿ ಇಸ್ ಟೋಲ್ಡ್ ಹಿ ವಿಲ್ ಗೆಟ್ ಇಟ್ ರಿಪೇರ್ಡ್ ಸರ್ ವೆರಿ ಶಾರ್ಟ್ಲಿ. ಅಂಡ್ ಇದು ಒಂದು ಇದು ಮಾಡ್ತಾರೆ ಸರ್ ನಮಗೆ ಮಾಡ್ಲಿ ಸೆನ್ಸರಿಂಗ್ ತರ ಬೇಗ ಸ್ವಲ್ಪ ಮಾಡಿಸ್ಬೇಕು. ಎಸ್ ಸರ್ ಬೇಗ ಮಾಡಿಸಿ. ಈಗ ಟೈಮ್ ಸರಿ ಇದೆ, ಸ್ವಲ್ಪ ಅದು ಬೇಗ ಮಾಡಿಸಿ. ಸರಿ ಸರ್. ಮತ್ತೆ ಲೈಟ್ ಕೂಡ ಇಲ್ಲಿ ಮಿಷನ್ ದುಡ್ಡಿ ಮತ್ತೆ ನಿಮಗೆ ಜನರೇಟರ್ ಬೇಕು. ಜನರೇಟರ್ ಸರ್. ಜನರೇಟರ್ ಎಷ್ಟು ಕಾಸ್ಟ್ ಆಗುತ್ತೆ ಸರ್? ನಾವು ಎಸ್ಟಿಮೇಟ್ ತೊಗೊಂಡಿದ್ದೀವಿ ಸರ್. ಅರೌಂಡ್ 30 ವರೆಗೂ ಇದೆ ಸರ್. 200 ಒಂದು ಸರ್, 100 kV ಒಂದು. ಇದು ದುಡ್ಡು ಇದೆಯಾ ನಿಮಗೆ? ನಮಗೆ ಕೇಳಿದ್ದೀವಿ ಸರ್. ಕೇಳಿ ಜಾಮರ್ದು ಹೋಗ್ತದೆ ಸರ್. ಅನ್ಸುತ್ತೆ ಕೇಳಿಕೆ ಇದೆಯಾ ಅಥವಾ ನೆಸಿಟಿ ಏನು ನಾವು ಮಾಡ್ಬೋದು ಅಷ್ಟು ಕೊಡೋಣ. ಅದು ಭಾಳ ಇಂಪಾರ್ಟೆಂಟ್. 100 kV ಜಾಮರ್ ಸರ್ ಬಗ್ಗೆ ಕೇಳಿದ್ದೀವಿ ಸರ್. 200 kV ಫಾರ್ ದ ಇನ್ಸ್ಟಿಟ್ಯೂಷನ್. ಸಬ್ಮಿಷನ್ ಫಿಸಿಕಲ್ ಸೀಟ್ ಮಾಡ್ತಾರೆ. ವಾಯ್ಸ್ ರೆಕಾರ್ಡಿಂಗ್ ಇಲ್ಲ ಸರ್. ಅವ್ರು ಏನು ಮಾತಾಡೋದು ಕಾನ್ಫರೆನ್ಸಿ ಅಲ್ಲೇ ಆಗುತ್ತೆ. ಅಲ್ಲಿದು ಸಿಸ್ಟಮ್ ಇಲ್ಲ. ಹಾಂ ಸರ್, ಅದು ನಿಮ್ಮ ಕಡೆ ಇಲ್ಲ. ಮಾಡಿಸ್ಬೇಕು. ಟೆಲಿ ಇಂಟರ್ವ್ಯೂ ನಮ್ಗೆ ಗೊತ್ತಾಗಿಲ್ಲ. ಟೆಲಿ ಇಂಟರ್ವ್ಯೂಸ್ ಮೀನ್ಸ್ ಇದು 1-to-1 ಮಾತಾಡ್ತಾರಲ್ಲ ಸರ್. ಅದು ವಾಯ್ಸ್ ರೆಕಾರ್ಡಿಂಗ್ ಮಾಡೋದಕ್ಕಂದ್ರೆ ಅವ್ರದ್ದು ಪರ್ಪನ ಖಾಲಿ ಇದೆಯಾ? ಅದು ಇಲ್ಲ ಇಲ್ಲ ಪ್ರೈವಸಿ ಅವರಿಗೆ ರೈಟ್ ಟು ಪ್ರೈವಸಿ ಮತ್ತೆ ಇದಾವೆ. ರೈಟ್ ಟು ಪ್ರೈವಸಿ ಫ್ಯಾಮಿಲಿ ಮಾತಾಡ್ತಾರೆ ಸರ್. ನಾವು ಬಹಳ ಜಾಸ್ತಿ ಬೇಡ. ಮಿನಿಮಮ್ನಲ್ಲಿ ಎಷ್ಟು ಆಗುತ್ತೆ? ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಅಧಿಕಾರ ವಹಿಸಿಕೊಂಡ ಬಳಿಕ ಎಲ್ಲ ಕಡೆ ಭೇಟಿ ಕೊಡುತ್ತಿದ್ದೇನೆ. 4-5 ದಿನದ ಹಿಂದೆ ವೈರಲ್ ಆದ ವಿಡಿಯೋ ಬಗ್ಗೆ ಆನಂದ್ ರೆಡ್ಡಿ ತನಿಖೆ ಮಾಡುತ್ತಿದ್ದಾರೆ. ವರದಿ ಸಲ್ಲಿಸಲು ಜನವರಿ 20ನೇ ತಾರೀಕಿನವರೆಗೂ ಸಮಯ ಕೊಟ್ಟಿದ್ದೇನೆ. ವರದಿ ಬಂದ ಮೇಲೆ ಸರ್ಕಾರದ ಗಮನಕ್ಕೆ ತಂದು ಕ್ರಮ ತೆಗೆದುಕೊಳ್ಳುತ್ತೇನೆ. ನಾನು ಬಂದಾಗ ಲೋಪದೋಷಗಳು ಕಂಡು ಬಂದಿಲ್ಲ. ಕೆಲವೊಂದು ದೂರುಗಳು ಬಂದಿವೆ. ಅದರ ಬಗ್ಗೆ ತನಿಖೆ ಮಾಡಿದ್ದೇನೆ. ಯಾರೂ ಉದ್ದೇಶಪೂರ್ವಕವಾಗಿ ಇಂಥ ಕೃತ್ಯ ಎಸಗಿದ್ದರೆ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ನಾನು ವಿಚಾರಣಾಧಿಕಾರಿಯಾಗಿ ಬಂದಿಲ್ಲ. ವಿಡಿಯೋ ಬಿಡುಗಡೆಯಾಗಿದೆ. ಹೀಗೆ ಆಗಬಾರದಿತ್ತು. ಆ ಬಗ್ಗೆ ತನಿಖೆ ಮಾಡಲಾಗುತ್ತಿದೆ. ನಮ್ಮ ಅಧಿಕಾರಿಗಳ ತಪ್ಪು ಇದ್ದರೆ ಅವರ ವಿರುದ್ಧ ಖಂಡಿತ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದರು. 7 ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆ ಅನುಭವಿಸಿದ ಕೈದಿಗಳನ್ನು ಮುಕ್ತ ಬ್ಯಾರಕ್ ಬದಲು ಹೊರಭಾಗದಲ್ಲೂ ಇಡುತ್ತೇವೆ ಎಂದರು. ಅಂತಹ ಕೈದಿಗಳು ಹೊರಗಡೆ ಬಂದು ಕೆಲಸ ಮಾಡಿ ಹೋಗುತ್ತಾರೆ. ಅವರಿಗೆ ಹೊರಗಡೆ ಓಡಾಡುವುದಕ್ಕೆ, ಕೆಲಸ ಮಾಡುವುದಕ್ಕೆ ಅವಕಾಶ ಇದೆ ಎಂದು ಹೇಳಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಅದು ಯಾಕೆಂದರೆ ನಾವು ಬಂದಾಗ ಅದು ಬೇರೆ ಟೈಪ್ ಇರ್ಬೋದು, ನಾವು ಹೋದರೆ ಅದು ಬೇರೆ ಟೈಪ್ ಇರ್ಬೋದು. ಸೊ ಅದು ಪರಿಶೀಲನೆ ಮಾಡಲಿಕ್ಕೆ ಹೇಳಿದ್ದೀವಿ. ಅವರು ಕೈದಿಗಳು ಇದ್ದರು, ಅವರು ಬೇರೆ ಬೇರೆ ಕೆಲವು ಅಹವಾಲುಗಳು ಹೇಳಿದ್ದಾರೆ. ನಮ್ಮ ಸಿಬ್ಬಂದಿಗಳು ಕೂಡ ಅವ್ರದ್ದು ಕೂಡ ಅಹವಾಲುಗಳು ಇದೆ. ಎಲ್ಲ ನಾವು ಪರಿಶೀಲನೆ ಮಾಡಿ
ತಾವು ಚಾರ್ಜ್ ತಗೊಂಡ ಮೇಲೆ ಕಾಕತಾಳೀಯವೇನೋ ಗೊತ್ತಿಲ್ಲ, ತಾವು ಚಾರ್ಜ್ ತಗೊಂಡು ಒಂದೆರಡು ದಿನದಲ್ಲೇ ಇಲ್ಲಿಂದ ಕೆಲವೊಂದು ಭಯಾನಕವಾದಂಥ ವಿಡಿಯೋಗಳು ರಿಲೀಸ್ ಆಗ್ತವೆ. ಆ ವಿಡಿಯೋನಲ್ಲಿ ಇಸ್ಪೆಟ್ ಆಡ್ತಾ ಇದ್ದಾರೆ. ಅಲ್ಲ, ಒಂದು ದಿವಸ ಇಲ್ಲ, ವಿಡಿಯೋಗಳು ಈಗ ರಿಲೀಸ್ ಆಗಿದೆ. ಅದು ಚಾರ್ಜ್ ತೊಗೊಂಡಿದ್ದ ತಕ್ಷಣ ಆಗಿಲ್ಲ, ಈಗ 2 ದಿವಸ ಹಿಂದೆ ಅದು ರಿಲೀಸ್ ಆಗಿದೆ. ಅದು ಕಾಗ್ತಾಳಿಲ್ಲ, ಹಳೆ ವಿಡಿಯೋಗಳು ರಿಲೀಸ್ ಮಾಡ್ತಾ ಇದ್ದಾರೆ. ಹಳೆ ಆಗಲಿ ಹೊಸ ಆಗಲಿ ನಾವು ಪರಿಶೀಲನೆ ಮಾಡಬೇಕಾಗತ್ತೆ. ಯಾಕೆ ಮಾಡ್ತಿದ್ದಾರೆ ಸರ್, ರಿಲೀಸ್ ಯಾಕೆ ಆಗ್ತಿದೆ ಮತ್ತು ಅದರಿಂದ ಏನು ಇಂಟೆನ್ಷನ್ ಇದೆ ಅಲ್ಲ, ಅದು ನಾವು ನೋಡಬೇಕಾಗುತ್ತೆ. ನಾವು ಈಗ ಹೇಳೋದು ಸರಿ ಆಗಲ್ಲ. ಅದು ಪರಿಶೀಲನೆ ನಮ್ಮ ತನಿಖಾಧಿಕಾರಿ ಇದ್ದಾರೆ, ಅವರು ಮಾಡ್ತಾರೆ. ಆದರೆ ಯಾರ್ಯಾರಿದ್ದಾರೆ ಅವ್ರ ಮೇಲೆ ನಾವು ಏನು ಕ್ರಮ ಆಗಬೇಕು, ಯಾರು ಉದ್ದೇಶಪೂರ್ವಕವಾಗಿ ಮಾಡ್ತಿದ್ರೆ ಅವ್ರ ಮೇಲೆ ಕೂಡ ಕ್ರಮ ಆಗುತ್ತೆ. ಯಾರು ಇದರ ಸಲುವಾಗಿ ಕಾರಣೀಭೂತಿದ್ದಾರೆ ಈ ಎಲ್ಲ ಘಟನೆ ಸಲುವಾಗಿ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ಳಿಕ್ಕೆ ನಾವು ಸರ್ಕಾರ. ನಾನು ಅದೇ ಹೇಳಿದೆ, ನಾವು ಹೇಳಿದೆ ನನಗೆ ಯಾರ್ದು ನಮ್ಮ ತನಿಖೆದು ವಿಚಾರಣೆಯಲ್ಲಿ ಯಾರು ತಪ್ಪು ಕಂಡು ಬರುತ್ತೆ ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ. ಆರ್ ಡಿ ಪಾಟೀಲ್ ಇಲ್ಲಿಂದ ಬೇರೆ ಜೈಲಿಗೆ ಶಿಫ್ಟ್ ಆಗಬೇಕು ಅನ್ನುವಂಥ ಪತ್ರ ಬರೆದಿರೋ ವಿಚಾರ ಗೊತ್ತಾದ್ಮೇಲೆ ಈ ವಿಡಿಯೋ ರಿಲೀಸ್ ಆಗ್ತಾ ಇರುವಂಥದ್ದು. ಅದು ಹಳೆ ನೋಡಿ, ಎಲ್ಲ ಇದು ನಾನು ಹೇಳಿದೆ ಮೊದಲೇ, ಎಲ್ಲ ಅಂಶಗಳು ನಾವು ಸಮಗ್ರವಾಗಿ ಕುಲಂಕುಷವಾಗಿ ನಾವು ಅದು ಪರಿಶೀಲನೆ ನಾವು ಮಾಡ್ತೀವಿ. ನಾವು ಈಗ ನಾನು ತನಿಖಾಧಿಕಾರಿಯಾಗಿ ನಾನು ಬಂದಿಲ್ಲ, ನಾನು ವಿಚಾರಣಾಧಿಕಾರಿ ಹಾಗೆ ನಾನು ಬಂದಿಲ್ಲ. ನಾನು ಇದು ಇಲಾಖೆದು ಮುಖ್ಯಸ್ಥಾಗಿ ಬಂದಿದ್ದೇನೆ, ಅವನು ನೋಡೋಕ್ಕೆ ಬಂದಿದ್ದೇನೆ. ಮತ್ತು ಎಲ್ಲರಿಗೆ ಒಂದು ಜನರಲ್ ಆಗಿ ಚೆನ್ನಾಗಿ ಕೆಲಸ ಮಾಡಬೇಕು. ಮುಂದೆ ಏನಿದೆ ಕೀರ್ತಿ ಘಟನೆ ಹಿಂದೆ ಏನೇ ಆಗಿದೆ, ಈ ರೀತಿ ವಿಡಿಯೋ ರಿಲೀಸ್ ಆಗಿದೆ, ಅದು ಆಗಬಾರ್ದು. ಆ ರೀತಿ ಒಂದು ಎಚ್ಚರಿಕೆ ಕೂಡ ನೀಡೋಕ್ಕೆ ನಾನು ಅದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರು ಮಾಡ್ತಾ ಇದ್ದಾರೆ. ನಾನು ಹೇಳಿದೆ, ನಾನು ತನಿಖಾಧಿಕಾರಿ ಇಲ್ಲ, ನಾನು ವಿಚಾರಣಾಧಿಕಾರಿ ಇಲ್ಲ, ನಾನು ಇಲಾಖೆ ಮುಖ್ಯಸ್ಥ. ಹಾಗೆ ನಮ್ಮದು ರೋಲ್ ಬೇರೆ. ಬೆಂಗಳೂರು ನಂತರ ಕಲಬುರಗಿ ಈ ವಿಡಿಯೋ ಬಹಿರಂಗ ಬಂದ ಮೇಲೆ ಗೊತ್ತಾಗ್ತದೆ ಸರ್. ಮೊದಲಿನ ಈ ಆ ಟೈಪ್ ಗೊತ್ತಾಗಲ್ಲ ಸರ್. ಏನ ಈ ವಿಡಿಯೋ ಬಹಿರಂಗ ಐತಲ್ಲ ಸರ್, ಆ ಟೈಮಿನಲ್ಲಿ ಅನೈತಿಕ ಚಟುವಟಿಕೆ ಯಾವುದೇ ಅಲ್ಲಿ ಇರ್ತಾರೆ. ಅಲ್ಲ, ಇದು ಹಳೆ ವಿಡಿಯೋ ಇದೆ. ಸೊ ನಾವು ನಮ್ಮ ಟೈಮ್ಗೆ ಇದ್ರೆ ನಾವು ಕಠಿಣವಾದ ಕ್ರಮ ನಾವು ಜರುಗಿಸ್ತೀವಿ. ಅದು ನಾನು ಅಷ್ಟೇ ಹೇಳ್ತೀನಿ. ಇದು ಇದ್ರೆ ಈ ರೀತಿ ನಮ್ಮ ಅಧಿಕಾರಿ ಒಂದು ಕುಮ್ಮಕ್ಕಿಂದ ಅಥವಾ ಏನಾದರೂ ಮಾಡಿದರೆ ಡೆಫಿನೆಟ್ಲಿ ಅವ್ರ ಮೇಲೆ ಕಠಿಣವಾದ ಕ್ರಮ ನಾವು ಜರುಗಿಸ್ತೀವಿ. ಅದರಲ್ಲಿ ನ್ಯೂಸ್ ಪೇಪರ್ ಇದೆ ಸರ್, ಲಾಸ್ಟ್ ಇಯರ್ 25 ಇದೆ ಆದ್ಮೇಲೆ ಬಂದಿರೋದಂತ ಹಳೆ ವಿಡಿಯೋ. ಹಾಂ, 3 ತಿಂಗಳು ಅಲ್ಲ, ಬಹಳ ವರ್ಷದಿಲ್ಲ. ನಾವು ಅದು ನಿಮಗೆ ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದೇನೆ. ಅದು ನಾವು ಏನಿದೆ ಅದು ನಿಮಗೆ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿದ್ದೇನೆ ಎಷ್ಟು ಹಳೆ ಇದೆ. ಅಪರಾಧ ಮಾಡಿ ಬಂದಿರ್ತಾರೆ, ಒಂದು ಜೈಲಲ್ಲಿ ಬದಲಾವಣೆ ಆಗಿ ಹೋಗ್ಬೇಕು ಅಂತ, ಜೈಲಲ್ಲೇ ಈ ರೀತಿ ಆಕ್ಟಿವಿಟಿ ನಡೆದ್ರೆ ಹೆಂಗೆ? ಅಲ್ಲ ನೋಡಿ, ಈಗ ಸಮಾಜದ ಒಂದು ದೃಷ್ಟಿಕೋನ ಕೂಡ ಏನಿದೆ ಕೈದಿ ಸಲುವಾಗಿ ಬದಲಾವಣೆ ಆಗಬೇಕು. ಗೊತ್ತಾಯ್ತಾ? ಕೆಲವು ಜನ ನೀವೇ ಮಾಧ್ಯಮಗಳಲ್ಲಿ ಏನ್ರಿ ಇದು ಜೈಲಿರೋದು ಯಾಕೆ, ಅವರು ಹೊರಗಡೆ ಓಡಾಡ್ತಾ ಇದ್ದಾರೆ ಯಾರು. ಈಗ ನೋಡಿ, ಸುಧಾರಣೆದು ಕೂಡ ಕರೆಕ್ಷನಲ್ ಸರ್ವಿಸಸ್ ಕೂಡ ಭಾಳ ಮುಖ್ಯ ಇದೆ. ಆ ಕರೆಕ್ಷನಲ್ ಸರ್ವಿಸ್ ಏನಿದೆ, ಅವರು ಹೋಗಿ ಅಲ್ಲಿ ಸೇತುವೆ ಕೆಲಸ, ಅಲ್ಲಿ ಅಗ್ರಿಕಲ್ಚರ್ ಕೆಲಸ ಮಾಡಬೇಕು, ಅವರು ಬೇರೆ ಕಡೆ ಮಾಡಬೇಕು. ಯಾರು 7 ವರ್ಷಕ್ಕಿಂತ ಜಾಸ್ತಿ ಯಾರಿಗೆ ಆಲ್ರೆಡಿ ಈಗ ಇದ್ದಾರೆ ಮತ್ತು ಒಳ್ಳೆ ನಡತೆ ಇದೆ, ಅವರಿಗೆ ಓಪನ್ ಪ್ರಿಸನ್ ನಾವು ಇಟ್ಕೊಳ್ತೀವಿ. ಇದೆಲ್ಲ ವಿಚಾರಗಳಿದೆ. ಆದರೆ ನಮ್ಮ ಸಮಾಜದಲ್ಲಿ ಅವರಿಗೆ ನಾವು ಸ್ವಲ್ಪ ಈ ರೀತಿ ನೋಡಿದ್ರೆ ಇದು ಅವರು ಎಲ್ಲ ಅಪರಾಧಿಗಳು ಇದ್ದಾರೆ, ಅವ್ರಿಗೆ ಇಷ್ಟು ಯಾಕೆ ಇದು ಕೊಡ್ತಾ ಇದ್ದಾರೆ. ನೀವೇ ಪ್ರತಿಕೂಲವಾಗಿ ಟೀಕೆ ಮಾಡ್ತಾ ಇದ್ದೀರಿ. ಕೆಲವು ನಾನು ಮಾಧ್ಯಮಗಳಲ್ಲಿ ನಾನು ಗಮನಿಸಿದ್ದೇನೆ. ಸೊ ನೀವು ಒಂದು ಕಡೆ ಹೇಳ್ತೀರಾ ಅವರು ಸುಧಾರಣೆ ಆಗಿ ಹೋಗಬೇಕು, ಆದರೆ ಮಾಧ್ಯಮಗಳಲ್ಲಿ ಕೂಡ ಅವರಿಗೆ ನಾವು ಕೆಲವು ಕಡೆ ಇರುತ್ತದೆ ಅವ್ರಿಗೆ ಬೇರೆ ಕಡೆ ಅವ್ರು ಇದೆ ಓಡಾಡಲಿಕ್ಕೆ ಆ ರೀತಿ ಆಸ್ಪದ ಇದೆ, ಓಪನ್ ಪ್ರಿಸನ್ ಇದೆ, ಅಲ್ಲಿ ಹೋಗ್ಬೋದು ಅಗ್ರಿಕಲ್ಚರ್ ಕೆಲಸ ಮಾಡೋಕ್ಕೆ. ಇಲ್ಲೇ ನಮಗೆ 82 ಎಕರೆ ಜಾಗ ಇದೆ ಕಲಬುರಗಿ ಪ್ರಿಸನ್ದು. ಅವರು ಹೊರಗಡೆ ಕೆಲಸ ಮಾಡೋಕ್ಕೆ ಬಿಡ್ತಾರೆ ಅವರಿಗೆ. ಅವರು ಆರ್ತಿ ಇಲಾಖೆ ಎಲ್ಲರಿಗೆ ನಾವು ಬೇಡಿಲಿ ಇಟ್ಕೊಂಡು ಇದು ಮಾಡಿಕೊಂಡು ಆ ಮೈಂಡ್ ಸೆಟ್ ಸ್ವಲ್ಪ ಹೋಗಬೇಕು. ನೀವು ಯಾವ ರೀತಿ ಹೇಳಿದ್ದೀರಾ ಇಲ್ಲಿಂದ ಜನ ಒಂದು ಒಳ್ಳೆತನ ಕಲಿತು ಬಿಟ್ಟು ಅವರು ಹೊರಗಡೆ ಹೋಗಬೇಕು. ಇದರ ಸಲುವಾಗಿ ಎಲ್ಲರೂ ಪ್ರಯತ್ನ ಪಡಬೇಕು. ಇದು ಕಾರಾಗೃಹ ಇಲಾಖೆ ಕೂಡ ಪ್ರಯತ್ನ ಪಡಬೇಕು, ಮಾಧ್ಯಮದವರು ಪ್ರಯತ್ನ ಪಡಬೇಕು, ಬೇರೆ ಯಾರು ಇದ್ದಾರೆ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಅವರು ಒಂದು ಪರ್ಸ್ಪೆಕ್ಟಿವ್ ಚೇಂಜ್ ಮಾಡಬೇಕಾಗತ್ತೆ. ನಾವು ಡೆಫಿನೆಟ್ಲಿ ಇಲ್ಲಿ ನಮ್ಮವ್ರೇನಾದರೂ ರೀತಿ ಮುಂದೆ ತಪ್ಪು ಮಾಡಿದರೆ ಖಂಡಿತ ಅವ್ರದ್ದು ಏನಾದರೂ ಇದು ಮೆಲಫೈಡ್ ಇಂಟೆನ್ಷನ್ ಅಥವಾ ಏನಾದರೂ ಇದ್ದರೆ ಅವ್ರ ಮೇಲೆ ಅಲ್ಲ. ಈಗದು ನಾನು ಹೇಳ್ತಾ ಇದ್ದೀನಿ, ನಾನು ಹಿಂದಿದ್ದು ನಾನು ನೋಡಿದ್ದೇನೆ. ಆದರೆ ಈಗದು ಕೂಡ ನೀವು ಹೇಳ್ತಾ ಇದ್ದೇನೆ ಅದು ಹೋಗಬೇಕು. ಆದರೆ ನಾವು ಕೂಡ ಅವ್ರಿಗೆ ಈ ರಿಫಾರ್ಮ್ ಆಗಬೇಕು, ಅದು ಒಂದು ಪ್ರೋತ್ಸಾಹನೆ ನಾವು ನೀಡಬೇಕಾಗುತ್ತೆ. ಇಲ್ಲಿರುವಂತ ಕೆಲ ಕೈದಿಗಳು ಜೈಲು ಸಿಬ್ಬಂದಿಗಳ ಜೊತೆ ಕಿರಿಕ್ ಮಾಡುವಂಥದ್ದು, ತಪಾಸಣೆಗೆ ಹೋದಂಥವರಿಗೂ ಕೂಡ ಕಿರಿಕ್ ಮಾಡ್ತಾ ಇರೋದು ನಾವು ಬಹಳ ಮಾಡ್ತೀವಿ. ಆದರೆ ಫಸ್ಟ್ ಏನಿದೆ ಅಲ್ಲಿ ಒಂದು ಸ್ಟೆಬಿಲೈಸ್ ಮಾಡಬೇಕಾಗುತ್ತೆ. ಇದು ಅಕ್ರಮ ಚಟುವಟಿಕೆ ನಡೀತಾ ಇದೆ, ಅದಕ್ಕೆ ಕಡಿವಾಣ ಹಾಕೋದು ಅದು ಫಸ್ಟ್ ಮೊದಲಿನ ಆದ್ಯತೆ ನಮ್ದು ಇರುತ್ತೆ.
AIG ಹುದ್ದೆ ಸೃಷ್ಟಿ ಮಾಡಿ ಕೊಡಬೇಕು ಅಂತ ಆರ್ಥಿಕ ಇಲಾಖೆ ಕೊಟ್ಟು ಅದು ನಾವು ನೋಡಬೇಕು ಅದು ಏನಿದೆ ನಾವು ಬೇಡಿಕೆ ಇಲ್ಲ ನಮಗೆ. ಆರ್ಥಿಕ ಇಲಾಖೆ ಸಬ್ಮಿಷನ್ ಕೊಟ್ಟಿದ್ದಾರಂತೆ ಸರ್, ಪ್ರಿಸನ್ ಇಂದನೇ ಇದು ಆಗಿರೋ ರೆಫರ್ ಆಗಿದೆ ಸರ್, ಪ್ರಿಸನ್ ಇಂದ ರೆಫರ್ ಆಗಿರ್ತಕ್ಕಂಥ ಅದು ರೆಫರ್ ನೂರಾರು ವಿಷಯ ಆಗುತ್ತೆ. ಅದು ಹಣಕಾಸು ಅದು ರೆಫರ್ ಆಗಿದ್ರೆ ಅದು ನಾವು ತಕ್ಷಣ ಮಾಡಬೇಕು ಆಗ್ತಿಲ್ಲ, ನಾವು ಪರಿಶೀಲನೆ ನಾವು ಮಾಡ್ತೀವಿ. ಸರ್, ಈಗ ಇಲ್ಲಿ ಜೈಲು ಸಿಬ್ಬಂದಿಗಳು ತಪಾಸಣೆಗೆ ಹೋದ್ರೆ ಅವ್ರ ಜೊತೆನೆ ಕಿರಿಕ್ ಮಾಡುವಂಥದ್ದು ಈ ರೀತಿಯಾದಂಥ ಕೆಲಸಗಳು ಕೂಡ ಆಗುತ್ತೆ ಸರ್. ಅವ್ರನ್ನೇ ಬ್ಲಾಕ್ ಮೇಲ್ ಮಾಡೋ ಜೈಲು ಸಿಬ್ಬಂದಿಗಳಿಗೆ ಕಿರಿಕ್ ಮಾಡಿ ಅವರಿಗೆ ಹೆದರಿಸುವಂಥದ್ದು ಹೈಲೈಟ್ ಕೂಡ ಆಗಿರುವಂಥ ವಿಚಾರ ಸರ್. ನೋಡಿ, ಈಗ ನಮಗೆ ಅದರ ಬಗ್ಗೆ ನೇರವಾಗಿ ಸಾಕ್ಷಿ ನಮಗೆ ಬಂದಿಲ್ಲ, ಆದರೆ ಇದು ನೀವು ಹೇಳ್ತಾ ಇದ್ದೀರಾ ಬೇರೆ ಇದೆ, ನಾವು ಅದ್ರ ಬಗ್ಗೆ ಕೂಡ ಪರಿಶೀಲನೆ ನಾವು ಮಾಡಕ್ಕೆ ಹೇಳ್ತಾ ಇದ್ದೀವಿ. ನಿಮ್ಗೇನಾದ್ರೂ ಎವಿಡೆನ್ಸ್ ಇದ್ರೆ ಸಾಕ್ಷಿ ಇದ್ರೆ ನಮ್ಮ ಆನಂದ್ ರೆಡ್ಡಿ ಅವರು ಅಲ್ಲಲ್ಲ ನಾನು ಹೇಳ್ತಾ ಇದ್ದೀನಿ, ಇದಕ್ಕೆ ನಮಗೆ ಎವಿಡೆನ್ಸ್ ಬೇಕುನಾ, ಅದು ಏನಿದೆ ಎವಿಡೆನ್ಸ್ ನಮಗೆ ಬೇಕು. ಸೊ ಅದು CC ಕ್ಯಾಮ್ರಾ ಚೆಕ್ ನಾವು ಮಾಡಿಸ್ತೀವಿ. ಗೊತ್ತಿದೆ ನಿಮ್ಗೇನಾದ್ರೂ ಡೇಟ್ ಅಥವಾ ಏನಾದರೂ ನಿರ್ದಿಷ್ಟವಾಗಿ ಮಾಹಿತಿ ಇದ್ರೆ ದಯವಿಟ್ಟು ನಮ್ಮ ಆನಂದ್ ರೆಡ್ಡಿ ಅವ್ರ ಜೊತೆಗೆ ಹಂಚ್ಕೊಳ್ಳಿ, ಖಂಡಿತ ಅವ್ರ ಬಗ್ಗೆ ಪರಿಶೀಲನೆ ಮಾಡ್ಕೊಂಡು. ಸರ್, ಆಮೇಲೆ ಇನ್ನೊಂದು, ತಾವು ಇಲ್ಲಿ ಬಹಳ ಹಳಬರು, ಇಲ್ಲಿ ಗೊತ್ತಿರುತ್ತೆ ಜೈಲು ವ್ಯವಸ್ಥೆ. ಸೊ ಈಗ ನೋಡಿದ್ರೆ ಹೆಂಗಿದೆ ಅಂತ, ತಾವು SP ಆಗಿದ್ದವಾಗ DIG ನೋಡಿ, ಇದು ಹೊಸ ಇಲ್ಲ, ನಾನೇ IG ಆಗಿ ಕೂಡ ನಾನು SP ಆಗಿ ಬಿಟ್ಟುಬಿಡಿ, ಇಲ್ಲೇ ನಾನು ಮಾರ್ಕೆಟ್ ಸಹ ಗಲಾಟೆ ಮಾಡಿದ್ರು ನಾವು ಓಡ್ ಬಂದಿದ್ದೀವಿ ಇಲ್ಲಿ ಬಿಡಿಸ್ಲಿಕ್ಕೆ ಮತ್ತೆ ಇದು ಮಾಡಲಿಕ್ಕೆ. ಲೋಕಲ್ ಪೊಲೀಸ್ದು ಕೂಡ ಸಹಾಯ ಏನಿದೆ ಯಾವಾಗಲೂ ಅಗತ್ಯ ಇರುತ್ತೆ, ಯಾಕಂದರೆ ಸ್ಟಾಫ್ದು ಕೊರತೆ ಬಹಳ ಇದೆ ಪ್ರಿಸನ್ ಡಿಪಾರ್ಟ್ಮೆಂಟಲ್ಲಿ. ಮತ್ತು ಪ್ರಿಸನ್ ಮಾತ್ರ ಇಲ್ಲ, KSISF ಕೂಡ ಹೇಳ್ತಾರೆ ಈಗ ಅಷ್ಟು ಪೆರಿಮೀಟರ್ ಇದೆ, ಅವರಿಗೆ ಜನ ಇಲ್ಲ, ನಮಗೆ 40% ವಾರ್ಡರ್ ಕಮ್ಮಿ ಇದ್ದಾರೆ. ಸೊ ಯಾವಾಗಲೂ ಲೋಕಲ್ ಪೊಲೀಸ್ದು ಸಹಾಯ ಸ್ವಲ್ಪ ನಮ್ಮ ಪ್ರಕಾರ ಅದು ಅಗತ್ಯ ಇರುತ್ತೆ. ನಾವು ಯಾವ ಇದು ಕೆಪಾಸಿಟಿಲಿ ಅದು SP ಆಗಿ ಆಗಲಿ IG ಆಗಲಿ ಅಥವಾ ಬ್ಯಾಂಗ್ಳೂರು ಸಿಟಿಲಿ ಬೇರೆ ಬೇರೆ ಹುದ್ದೆಯಲ್ಲಿ ನಾವು ಯಾವಾಗಲೂ ಪ್ರಿಸನ್ ವಿಸಿಟ್ ನಾವು ಮಾಡ್ತಿದ್ದೀವಿ. ಕೆಲವು ಸಂದರ್ಭದಲ್ಲಿ ದಾಳಿ ಮಾಡಲಿಕ್ಕೆ ನಾವು ಹೋಗ್ತಿದ್ದೀವಿ. ಅಲ್ಲಿ ಇದು ಪ್ರಿಸನ್ ಅಥಾರಿಟಿಗೆ ಸ್ವಲ್ಪ ಒಂದು ಬಲ ಇರುತ್ತೆ. ಈ ಲೋಕಲ್ ಪೊಲೀಸ್ ಏನಿದ್ರೆ ಕೈದಿಗಳಿಗೆ ಸ್ವಲ್ಪ ಭಯ ಇರುತ್ತದೆ, ಮತ್ತು ಪ್ರಿಸನ್ ವಾರ್ಡರ್ಸ್ ಅಥವಾ ಪ್ರಿಸನ್ ಅಥಾರಿಟಿಗೆ ಅವ್ರಿಗೆ ಸ್ವಲ್ಪ ಒಂದು ಅವ್ರಿಗೆ ಬಲ ಇರ್ತದೆ. ಇಲ್ಲ, ನಮ್ಮ ಬೆನ್ನಕ್ಕೆ ಅವರು ಇದ್ದಾರೆ, ಏನಾದರೂ ಆಗಿದರೆ ನಮ್ಮ ಸಹಾಯಕ್ಕೆ ಅವರು ಬರ್ತಾರೆ, ಅದು ನಾವು ನೋಡ್ತೀವಿ. ಆದರೆ ಖಂಡಿತ ನಮ್ಮ ಇಲಾಖೆನವರು ಕೂಡ ಅವರು ಇನ್ನೂ ಒಳ್ಳೆ ರೀತಿಯಿಂದ ಕೆಲಸ ಮಾಡಬೇಕು. ನಮ್ಮ ಇಲಾಖೆಗೆ ಆಗಲಿ ಅಥವಾ ಸರ್ಕಾರಕ್ಕೆ ಆಗಲಿ ಅಥವಾ ಕರ್ನಾಟಕ ರಾಜ್ಯಕ್ಕೆ ಆಗಲಿ ಆ ಇದು ಕಪ್ ಚುಕ್ಕಿ ಅಥವಾ ಕೆಟ್ಟ ಹೆಸರು ಬರಬಾರ್ದು, ಅದು ನೋಡ್ಕೊಳ್ಬೇಕು. ಮತ್ತು ನಾವು ಕರೆಕ್ಷನಲ್ ವಿಷಯ ಬಗ್ಗೆ ಅವ್ರಿಗೆ ಒಂದು ರಿಫಾರ್ಮೇಷನ್ ಬಗ್ಗೆ ನಾವು ಇನ್ನೂ ಕ್ರಮಗಳು ತಗೊಂಡು ನಮ್ಮ ರಾಜ್ಯಕ್ಕೆ ಒಂದು ಹೊಸ ನಮ್ಮ ಇದು ದಿಕ್ಕಿಗೆ ಕೊಡಬೇಕು. ನಮ್ಮ